ಇಲ್ಲ. ಆ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿಯೋದಿಲ್ಲ, ರಾಜೀನಾಮೆ ಕೊಡುವುದಿಲ್ಲ ಅಂತ ವೆಂಕಟೇಶ್ ಸ್ಪಷ್ಟಪಡಿಸಿದ್ದಾರೆ. ಸಚಿವರು ಸಿದ್ದರಾಮಯ್ಯ ರಾಜೀನಾಮೆ ಕುರಿತಂತೆ ಮಾತಾಡುವ ಸಂದರ್ಭದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ, ದಲಿತ ಸಿಎಂ ಪ್ರಸ್ತಾಪ ಇಲ್ಲವೇ ಇಲ್ಲ, ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ, ಈ ಬಿಜೆಪಿಯವರು ಹಗಲು ಕನಸು ಕಾಣ್ತಿದ್ದಾರೆ ಅಂತ ಸಚಿವ ವೆಂಕಟೇಶ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಜಾತಿಗಣತಿ ಕುರಿತಂತೆ ಕೂಡ ಮಾತನಾಡಿದಂತಹ ಸಚಿವರು ಕ್ಯಾಬಿನೆಟ್ ಸಭೆ ಬಳಿಕ ಜಾತಿಗಣತಿ ವರದಿ ಬಿಡುಗಡೆ ಮಾಡ್ತೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಅವ್ರು ಕನಸು ಕಾಣಲಿ ಪಾಪ, ಅವ್ರು ಕನಸು ಕಾಣೋರು ನಾವು ಯಾಕೆ ತೊಂದರೆ ಮಾಡೋದು? ಅವ್ರ ಕನಸು ಕಾಣ್ತಾ ಇಲ್ಲ ನಡಿ ಸರ್. ಯಾಕೆಂದ್ರೆ ನಿನ್ನೆ ಕೂಡ ಪರಮೇಶ್ವರ್ ಅವರು ಭೇಟಿ ಮಾಡಿದ್ರು, ಸತೀಶ್ ಜಾರಕಿಹೊಳಿ ಮಾತುಕತೆ ನಡೆಸಿದ್ದಾರೆ. ಅವರು ಕೊಲೀಗ್ಸು ಭೇಟಿ ಮಾಡ್ತಾರೆ, ಏನಾದ್ರೂ ಏನಿದೆ ಅದರಲ್ಲಿ ವಿಶೇಷ ಏನಿಲ್ವಾ ಸರ್? ಅದ್ರ ಬಗ್ಗೆ ನಾನು ಏನು ಹೇಳಿ, ಏನಿಲ್ಲ, ಕುರ್ಚಿನೇ ಖಾಲಿ ಇಲ್ಲಿ ಬನ್ರಿ. ಅವ್ರು ಕನಸು ಕಾಣಲಿ ಪಾಪ, ಅವ್ರು ಕನಸು ಕಾಣೋರು ನಾವು ಯಾಕೆ. ಚಿತ್ರದುರ್ಗದ ಮುರುಘಾ ಶ್ರೀ ವಿರುದ್ಧದ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಡುಗಡೆಯ ಆದೇಶ ಕೋರ್ಟ್ನಿಂದ ಬಂದಿದೆ. ಚಿತ್ರದುರ್ಗದ ಮುರುಘಾ ಶ್ರೀಗಳ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಇದರ ಹಿನ್ನೆಲೆಯಲ್ಲಿ ಸುದೀರ್ಘವಾದಂಥ ವಿಚಾರಣೆಯನ್ನು ಕೂಡ ನಡೆಸಲಾಗಿತ್ತು. ಜೈಲಿನಲ್ಲಿದ್ದಂತಹ ಮುರುಘಾ ಶ್ರೀಗಳ ಬಿಡುಗಡೆಯ ಆದೇಶ ಕೋರ್ಟ್ನಿಂದ ಕೂಡ ಲಭ್ಯವಾಗಿದೆ. ಇನ್ನು ಚಿತ್ರದುರ್ಗದ 2ನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯ ಕೊಟ್ಟಿರುವಂತಹ ಆದೇಶ ಇದು. ಸುಪ್ರೀಂ ನಿರ್ದೇಶನದಂತೆ 12 ಸಾಕ್ಷಿಗಳ ವಿಚಾರಣೆಯ ಬಳಿಕ ರಿಲೀಸ್. ಬಹುತೇಕ ಸಂಜೆಯ ಒಳಗೆ ಮುರುಘಾ ಶ್ರೀಗಳ ಬಿಡುಗಡೆ ಭಾಗ್ಯ ಎನ್ನುವಂತಿತ್ತು, ಅಂತೆಯೇ ಬಿಡುಗಡೆಗೊಂಡಿದ್ದಾರೆ. ನ್ಯಾಯಾಧೀಶರಾದಂಥ ಗಂಗಾಧರ್ ಜಿಸಿ ಅವರಿಂದ ಬಿಡುಗಡೆಯ ಆದೇಶ ಹೊರಗೆ ಬಂದಿದೆ. ಇದು ಮುಖ್ಯ ಸಾಕ್ಷಿಯ ವಿಚಾರಣೆ, ಹಾಗೆಯೇ ಸಂತ್ರಸ್ತೆಯ ಕ್ರಾಸ್ ಎಕ್ಸಾಮಿನೇಷನ್ ಹಿನ್ನೆಲೆಯಲ್ಲಿ ಎಲ್ಲ ವಿಚಾರಣೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಮುರುಘಾ ಶ್ರೀಗಳ ಬಿಡುಗಡೆಯ ಆದೇಶವನ್ನು ಕೋರ್ಟ್ ಕೊಟ್ಟಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲ ವಿಶ್ವನಾಥಯ್ಯ ಜೊತೆ ನಮ್ಮ ಪ್ರತಿನಿಧಿ ವಾಲ್ತೇಶ್ ಅರಸ್ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ಚಿತ್ರದುರ್ಗದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಪೋಕ್ಸೋ ಪ್ರಕರಣ ಸಂಬಂಧ ಈಗಾಗಲೇ ಬಹಳ ದಿನಗಳಿಂದ ಜನಗಳ ಕುತೂಹಲ ಇತ್ತು, ಅವರು ಬಿಡುಗಡೆ ಆಗ್ತಾರೋ ಇಲ್ಲ ಅಂತ. ಒಂದಿನಿತು ಸ್ಪಷ್ಟವಾಗಿ ಇವತ್ತು ಬಿಡುಗಡೆ ಆಗಿರೋಂಥದ್ದು. ಎಸ್ ಹೌದು, ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ಪೋಕ್ಸೋ ಪ್ರಕರಣ ಸಂಬಂಧಪಟ್ಟಂತೆ ಇಡೀ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ನ್ಯಾಷನಲ್ ನ್ಯೂಸ್ ಆಗಿ ಅದು ಪ್ರಕರಣ ಹೊರಹೊಮ್ಮಿತ್ತು. ಅದಾದ ನಂತರ ಬೆಳವಣಿಗೆಗಳಲ್ಲಿ ಸಾಕಷ್ಟು ರೀತಿಯ ಕಾನೂನು ಹೋರಾಟಗಳಲ್ಲಿ ಇದೀವಾಗ ಅಂದರೆ ಮುರುಘಾ ಶರಣರ ಪರವಾಗಿರುವಂಥ ನ್ಯಾಯವಾದಿಗಳು ಯಶಸ್ವಿಯಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ದರ್ಶನ್ ಕೇಸ್ ಪ್ರಕರಣವನ್ನು ಹ್ಯಾಂಡಲ್ ಮಾಡ್ತಿರೋದು ಸಿ ವಿ ನಾಗೇಶ್ ಅವರು ಕೂಡ ಇವತ್ತು ಚಿತ್ರದುರ್ಗಕ್ಕೆ ಬಂದು ಆ ಪ್ರಕರಣವನ್ನು ಯಶಸ್ವಿಗೊಳಿಸುವ ಮೂಲಕ ಇವತ್ತು ಬಿಡುಗಡೆಗೆ ಆದೇಶವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡೋಕ್ಕೆ ಹಿರಿಯ ವಕೀಲರು ಸರ್ ನಮಸ್ಕಾರ, ತಿಳಿಸಿ ಏನು ಪ್ರಕರಣ ಆಗಿರೋದು ಇವಾಗ? ಹಿಂದಿನ ಒಂದು ಜಾಮೀನಿನ ಆದೇಶದ ವಿರುದ್ಧ ನೊಂದ ಬಾಲಕಿ ಕಡೆಯಿಂದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು, ರಿವಿಷನನ್ನು ಸಲ್ಲಿಸಿದರು. ಆ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಆ ಜಾಮೀನನ್ನು ರದ್ದು ಮಾಡಿ ಕೆಲವು ಷರತ್ತಿನ ಮೇಲೆ ಒಂದು ವಿಚಾರಣೆ ನಡೆಸಬೇಕು. ಆ ವಿಚಾರಣೆ ನಡೆದ ನಂತರ ಇವ್ರನ್ನ ಜಾಮೀನು ಮೇಲೆ ಬಿಡಬಹುದು ಅಂತಂತ ಹೇಳಿ ಆ ಷರತ್ತಿನ ಮೇಲೆ ಒಂದು ಆದೇಶವನ್ನು ಮಾಡಿದರು. ಆದೇಶ ಏನಿತ್ತು ಅಂತಂತಂದರೆ, ಪ್ರಾಸಿಕ್ಯೂಷನ್ ಅವರು ಮುಖ್ಯವಾದ 12ರಿಂದ 13 ಸಾಕ್ಷಿಗಳನ್ನು ಪಟ್ಟಿಯನ್ನು ಕೊಡಬೇಕು ಎರಡೂ ಕೇಸ್ನಲ್ಲಿ. ಆ 12ರಿಂದ 13 ಸಾಕ್ಷಿಗಳ ಪೂರ್ಣ ವಿಚಾರಣೆ ಆದ ನಂತರ ಇವರು 1ನೇ ಆರೋಪಿಗಳಾದಂಥ ಶ್ರೀ ಮುರುಘಾ ಶರಣರು ಬಿಡುಗಡೆ ಜಾಮೀನು ಮೇಲೆ ಹೊರ ಬರ್ಬೋದು ಅಂತಂದು ಹೇಳಿ ಒಂದು ಆದೇಶ ಇತ್ತು. ಅದೇ ರೀತಿ ಇವತ್ತಿಗೆ 13 ಜನ ಸಾಕ್ಷಿಗಳ ವಿಚಾರಣೆ ಮುಗಿದಿತ್ತು. ಈ ಒಂದು ವಿಚಾರಣೆಯನ್ನು ಮಾಡೋದಕ್ಕೆ, ಪಾರ್ಟಿ ಸವಾಲು ಮಾಡೋದಕ್ಕೆ ಬೆಂಗಳೂರಿನಿಂದ ಹಿರಿಯ ವಕೀಲರಾಗಿರ್ತಕ್ಕಂಥ ಶ್ರೀ ಸಿ ವಿ ನಾಗೇಶ್ ಅವರು ಬಂದಿದ್ದರು. ಅವರ 13 ಜನ ಸಾಕ್ಷಿಗಳು ಮುಗಿದ ನಂತರ ಅವರು ಒಂದು ಕೋರ್ಟಿಗೆ ಮನವಿಯನ್ನು ಮಾಡಿಕೊಂಡ್ರು. ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪ್ರಕಾರ ಇವ್ರನ್ನ ಜಾಮೀನು ಮೇಲೆ ಬಿಡಬೇಕು ಅಂತಂದೇಳಿ ಕೇಳ್ಕೊಂಡಾಗ 2ನೇ ಅಪರ ಜಿಲ್ಲಾ ನ್ಯಾಯಾಲಯ ಇದನ್ನು ಪರಿಗಣಿಸಿ ಆ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಸಹ ಪೂರ್ಣ ಪರಿಗಣಿಸಿ ಈ 1ನೇ ಆರೋಪಿಗಳಾದಂಥ ಶ್ರೀ ಮುರುಘಾ ಶರಣರನ್ನು ಈಗ ಸದ್ಯಕ್ಕೆ ಹಿಂದಿನ ಏನು ಉಚ್ಚ ನ್ಯಾಯಾಲಯದ ಆದೇಶ ಏನಿತ್ತು
ಆ ಒಂದು ಷರತ್ತುಗಳು ಒಳಪಟ್ಟು ಇವ್ರನ್ನ ಜಾಮೀನು ಮೇಲೆ ಬಿಡೋದಕ್ಕೆ ಒಂದು ಆದೇಶ ಮಾಡಿದ್ದಾರೆ. ಸರ್, ಈಗ ಒಂದು ಸುಪ್ರೀಂ ಕೋರ್ಟ್ಗಳಲ್ಲಿ ಇವತ್ತು ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ಕೇಸ್ ಅಂದ ಕೂಡಲೇ ಸಾಕಷ್ಟು ರೀತಿಯ ಹೆಸರನ್ನು ಮತ್ತು ಪ್ರಮುಖವಾಗಿ ಎಫೆಕ್ಟಿವ್ ಅನ್ನು ಕೂಡ ಮಾಡಿತ್ತು. ಒಟ್ಟಾರೆ ಇವತ್ತು ಬಿಡುಗಡೆ ಆಗುವ ಮೂಲಕ ಭಕ್ತ ಸಮೂಹಕ್ಕೆ ಮತ್ತು ಅಭಿಮಾನಿಗಳಿಗೆ ಸಂತಸದ ಉಂಟು ಮಾಡಿದೆ. ಆದರೆ ಮುರುಘಾ ಶರಣರು ಮುರುಘಾ ಮಠಕ್ಕೆ ಪ್ರವೇಶವನ್ನು ಮಾಡುವಂತಿಲ್ಲ ಮತ್ತು ಪ್ರಮುಖವಾಗಿ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿ ಇರುವಂತಿಲ್ಲ ಎನ್ನುವ ಹೈಕೋರ್ಟ್ನ ಆದೇಶವನ್ನು ಪಾಲಿಸತಕ್ಕದ್ದು ಎನ್ನುವ ಕೂಡ ನಿರ್ದೇಶನ ಪ್ರಮುಖವಾಗಿ ಕಂಡುಬಂದಿದೆ. ಮತೇಶ್ವರ ಜೀಕರಣ ನ್ಯೂಸ್, ಚಿತ್ರದುರ್ಗದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಪೋಕ್ಸೋ ಪ್ರಕರಣ ಸಂಬಂಧೆ ಈಗಾಗಲೇ ಬಹಳ ದಿನಗಳಿಂದ ಜನಗಳ ಕುತೂಹಲ ಇತ್ತು, ಅವರು ಬಿಡುಗಡೆ ಆಗ್ತಾರೋ ಇಲ್ಲ ಅಂತ. ಒಂದಿನಿತು ಸ್ಪಷ್ಟವಾಗಿ ಇವತ್ತು ಬಿಡುಗಡೆ ಆಗಿರೋಂಥದ್ದು. ಎಸ್, ಹೌದು, ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ಪೋಕ್ಸೋ ಪ್ರಕರಣ ಸಂಬಂಧಪಟ್ಟಂತೆ ಇಡೀ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ನ್ಯಾಷನಲ್ ನ್ಯೂಸ್ ಆಗಿ ಅದು ಪ್ರಕರಣ ಹೊರಹೊಮ್ಮಿತ್ತು. ಅದಾದ ನಂತರ ಬೆಳವಣಿಗೆಗಳಲ್ಲಿ ಸಾಕಷ್ಟು ರೀತಿಯ ಕಾನೂನು ಹೋರಾಟಗಳಲ್ಲಿ ಇದೀವಾಗ ಅಂದರೆ ಮುರುಘಾ ಶರಣರ ಪರವಾಗಿರುವಂಥ ನ್ಯಾಯವಾದಿಗಳು ಯಶಸ್ವಿಯಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ದರ್ಶನ್ ಕೇಸ್ ಪ್ರಕರಣವನ್ನು ಹ್ಯಾಂಡಲ್ ಮಾಡ್ತಿರೋದು ಸಿ ವಿ ನಾಗೇಶ್ ಅವರು ಕೂಡ ಇವತ್ತು ಚಿತ್ರದುರ್ಗಕ್ಕೆ ಬಂದು ಆ ಪ್ರಕರಣವನ್ನು ಯಶಸ್ವಿಗೊಳಿಸುವ ಮೂಲಕ ಇವತ್ತು ಬಿಡುಗಡೆಗೆ ಆದೇಶವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡೋಕೆ ಹಿರಿಯ ಹೋಗಿದ್ದಾರೆ. ಸರ್ ನಮಸ್ಕಾರ, ತಿಳಿಸಿ ಏನು ಪ್ರಕರಣ ಆಗಿರೋದು ಇವಾಗ? ಹೈಕೋರ್ಟಾಗಿ ರಿಲ್ಯಾಕ್ಸ್, ಯಾಕೆಂದರೆ ಎವಿಡೆನ್ಸ್ ಎಲ್ಲ ಆಗಿರೋದ್ರಿಂದ ಅದನ್ನು ರಿಲ್ಯಾಕ್ಸೇಷನ್ ಕೊಡೋ ಸಾಧ್ಯತೆ ಇರುತ್ತೆ. ಅಂದರೆ ಬೇಕಾದ್ರೂ ಇರ್ಬೋದು. ಅದು ಕಂಡೀಷನ್ ಏನು ಚಿತ್ರದುರ್ಗ ಬಿಟ್ಟು ಹೋಗಬೇಕು ಅಂತಿದ್ದ ರಿಲ್ಯಾಕ್ಸೇಷನ್ಗೆ ಮತ್ತೆ ಅರ್ಜಿ ಹಾಕ್ತಾರೆ ಸ್ವಾಮೀಜಿ ಕಡೆಯಿಂದ. ಅಲ್ಲಿ ಇದು ಯಾಕೆಂದರೆ ಈಗ ಏನೋ ವಿಕ್ಟಿಮ್ಸ್ನ ಅದು ಇವ್ರ ಉದ್ದೇಶ ಏನಾಯ್ತಂದರೆ ಜುಡಿಷಿಯಲ್ ಕಸ್ಟಡಿಗೆ 2ನೇ ಸಾರಿ ಅದನ್ನು ಮಾಡಿದ ಉದ್ದೇಶ ಏನಂದರೆ ಟ್ಯಾಂಪರಿಂಗ್ ವಿಟ್ನೆಸಸ್, ಆಮೇಲೆ ಅವ್ರಿಗೇನೋ ಭಯ ಒಡ್ಡೋದು, ಇವ್ರು ಭಾರಿ ಪವರ್ಫುಲ್ ಅಂತೇಳಿ ಅವರೇನು ಮಾಡಿದ್ರು. ಆ ದೃಷ್ಟಿಯಿಂದ ಇದು ಅಕ್ಯೂಸರ್ ನಂಬರ್ 1 ಹ್ಯಾಸ್ ಟು ಫೇಸ್ ದಿ ಟ್ರಯಲ್ ಬೈ ಜುಡಿಷಿಯಲ್ ಕಸ್ಟಡಿ ಅಂತೇಳಿ ಆಗಿತ್ತು. ಈಗೆಲ್ಲ ಆಗಿರೋದ್ರಿಂದ ಮುಂದೆ ಏನು ಇದಾಗೋರು ಇನ್ನು 6 ತಿಂಗಳೊಳಗಡೆ ಡಿಸೈಡ್ ಮಾಡಲೇಬೇಕು. ಸುಪ್ರೀಂ ಕೋರ್ಟ್ ಹೇಳಿರೋದು 1 ವರ್ಷದ ಒಳಗಡೆ ಕೇಸ್ ಟು ಬಿ ಡಿಸ್ಪೋಸ್ಡ್ ಆಫ್ ಅಂತ. ಈಗ ರಿಮೈನಿಂಗ್ ವಿಟ್ನೆಸ್ಗಳೆಲ್ಲ ಈಗ ಮಾಡ್ತಾರೆ. ಅದ್ರ ಮಧ್ಯೆ ಇವರು ಸ್ವಾಮೀಜಿ ಪರವಾಗಿ ಹೈಕೋರ್ಟ್ನಲ್ಲಿ ಅರ್ಜಿನ ಸಲ್ಲಿಸೋಕ್ಕೆ ಸಾಧ್ಯತೆ ಇರುತ್ತೆ ಫಾರ್ ರಿಲ್ಯಾಕ್ಸೇಷನ್ಗೆ. ನಾವು ಯಾಕಂದರೆ ವಿಟ್ನೆಸ್ಗಳೆಲ್ಲ ಆಗಿದ್ದಾವೆ, ಇಲ್ಲ ಟ್ಯಾಂಪರಿಂಗ್ ಪ್ರಶ್ನೆ ಬರೋದಿಲ್ಲ, ಥ್ರೆಟನ್ ಪ್ರಶ್ನೆ ಬರೋದಿಲ್ಲ. ಈಗ ಓನ್ಲಿ ರಿಮೈನಿಂಗ್ ಗೌರ್ಮೆಂಟ್ ಅಫಿಷಿಯಲ್ಸ್ ಅಷ್ಟೇ ಇರೋದ್ರಿಂದ ಅವ್ರ ಪಾತ್ರ ಏನಾದ್ರು ಅವರಿಂದ ಏನೂ ಧಕ್ಕೆ ಆಗಲ್ಲ ಇದಕ್ಕೆ ಆಗಲಿ, ಸಾರಿ ಟ್ರಯಲ್ಗೆ ಆಗಲಿ, ಇದಕ್ಕೆ ಆಗಲಿ. ಆದ್ದರಿಂದ ಅದೊಂದು ಮುಂದಿನ ದಿನದಲ್ಲಿ ಅದೊಂದು ಮಾಡುವ ಸಾಧ್ಯತೆ ಇರ್ತದೆ. ಸರ್, ಈಗ ಸಾಹೇಬರು ಆದೇಶ ಕೊಟ್ಟ ನಂತರ ಜೈಲು ಅಧಿಕಾರಿಗಳು ಯಾವ ರೀತಿ ಮಾಹಿತಿ ಕೊಡ್ತಾರೆ? ಎಷ್ಟು ಗಂಟೆ ಬಿಡುಗಡೆ ಆಗ್ಬೋದು? ಅಲ್ಲ, ಅದೇನೋ ಈಗ ಅದಕ್ಕೇನು ಗಂಟೆ ಏನಿರಲಿಲ್ಲ, ಬಟ್ ಅದು ಸೂಪರ್ಟೆಂಟೇನ ಹೊರಗಡೆ ಹೋಗಿದಾರಂತೆ, ಓಡಿ ಹೋಗಿದಾರಂತೆ. ಸೊ ಅವ್ರು ಬಂದೇಟಿಗೆ ಅದು ಪ್ರೋಸೆಸ್ ಇರ್ತದೆ. ಬಟ್ ಬಿಡುಗಡೆ 4 ಗಂಟೆಗೆ ಅಂತ ಇದು ನಮ್ಗೆ ಹೇಳಿದರು. 4 ಗಂಟೆಗೆ ಆಗ್ಬೋದು. 4-4:15ಗೆ ಗುರುಗಳು ಹೊರಗಡೆ ಬರ್ತಾರೆ. ಎಲ್ಲ ಎಲ್ಲ ಪ್ರಕ್ರಿಯೆಗಳು ಇರ್ತವೆ. ಅವ್ರದ್ದೆಲ್ಲ ಏನೋ ಇದು ಬಿಡುಗಡೆ ಮಾಡಬೇಕಾದ್ರೆ ಏನೇನು ಈಗ ಇಂಟಿಮೇಷನ್ನು, ಆಮೇಲೆ ಅವ್ರವ್ರು ಏನಾದರೂ ಆರ್ಟಿಕಲ್ಸ್ಗಳಿದ್ದರೆ ಅವನ್ನೆಲ್ಲ ಅವ್ರಿಗೆ ಹ್ಯಾಂಡ್ ಓವರ್, ಇವೆಲ್ಲ ಪ್ರೊಸೀಜರ್ ಇರ್ತವೆ. 4:15 ಅಷ್ಟೊತ್ತಿಗಂತೂ ಅದೇ ಆಗುತ್ತೆ. ಅವ್ರು ಅಶ್ಯೂರೆನ್ಸ್ ಹೇಳಿದ್ದಾರೆ 4 ಗಂಟೆಗೆ ಬರ್ತಾರೆ ಮೇಡಮ್, 4:15 ಅಷ್ಟೊತ್ತಿಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಒಟ್ಟಾರೆ ಬೆಳವಣಿಗೆಗಳಲ್ಲಿ ಇವತ್ತು ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ಕೇಸ್ ಅಂದ ಕೂಡಲೇ ಸಾಕಷ್ಟು ರೀತಿಯ ಹೆಸರನ್ನು ಮತ್ತು ಪ್ರಮುಖವಾಗಿ ಎಫೆಕ್ಟಿವ್ ಅನ್ನು ಕೂಡ ಮಾಡಿತ್ತು. ಒಟ್ಟಾರೆ ಇವತ್ತು ಬಿಡುಗಡೆ ಆಗುವ ಮೂಲಕ ಭಕ್ತ ಸಮೂಹಕ್ಕೆ ಮತ್ತು ಅಭಿಮಾನಿಗಳಿಗೆ ಸಂತಸದ ಉಂಟು ಮಾಡಿದೆ. ಆದರೆ ಮುರುಘಾ ಶರಣರು ಮುರುಘಾ ಮಠಕ್ಕೆ ಪ್ರವೇಶವನ್ನು ಮಾಡುವಂತಿಲ್ಲ ಮತ್ತು ಪ್ರಮುಖವಾಗಿ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿ ಇರುವಂತಿಲ್ಲ ಎನ್ನುವ ಹೈಕೋರ್ಟ್ನ ಆದೇಶವನ್ನು ಪಾಲಿಸತಕ್ಕದ್ದು ಎನ್ನುವ ಕೂಡ ನಿರ್ದೇಶನ ಪ್ರಮುಖವಾಗಿ ಕಂಡುಬಂದಿದೆ. ಮತೇಶ್ವರ ಜೀಕರಣ ನ್ಯೂಸ್, ಚಿತ್ರದುರ್ಗ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.